ಬಂಧುಗಳೇ, ಇವತ್ತು ನಾನೊಂದು ಖಾರ ಪ್ರಿಯರಿಗೆ ರೊಟ್ಟಿ, ಚಪಾತಿ, ಅನ್ನ, ಇಡ್ಲಿ, ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಒಂದು ಸೈಡ್ ಡಿಶ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡ್ರಿ. ಈ ಮೆಣಸಿನ್ಕಾಯಿಯ ಸೈಡ್ ಡಿಶನ್ನು ಮಾಡಲಿಕ್ಕೆ ಈ ಥರ ಇರುವಂಥ ಮೆಣಸಿನ್ಕಾಯನ್ನು ತೊಗೋಬೇಕು ನಾವು. ಇದನ್ನು ಮುರುಗಿ ಮೆಣಸಿನ್ಕಾಯಿ ಅಂತಾರೆ, ಕಡ್ಡಿ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಅಂತಾರೆ ಬಂಧುಗಳೇ. ಇದು ಆ್ಯಕ್ಚುಲ್ ಆಗಿರೋದು ಬ್ಯಾಡಗಿ ಮೆಣಸಿನ್ಕಾಯಿನೇ. ಈ ಮೆಣಸಿನ್ಕಾಯಿ ಖಾರ ಇರಲ್ಲ ಬಂಧುಗಳೇ. ಹಾಗಾಗಿ ಈ ಮೆಣಸಿನ್ಕಾಯಿನ ಯೂಸ್ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ನಮಗೆ ಖಾರ ಕೂಡ ಕಮ್ಮಿ ಇರುತ್ತೆ. ಇದನ್ನು ನೀಟಾಗಿ ಇವಾಗ ನೋಡ್ರಿ ತೊಳ್ಕೊಬೇಕು. ತೊಳ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕ್ಕೊಳ್ರಿ. ಈಗ ನಾ ತೋರಿಸ್ತಿರುವಂಥ ಮೆಜರ್ಮೆಂಟ ನಿಮ್ಗೆ ಅರ್ಧ kg ಅಷ್ಟು ತೋರಿಸ್ತಾ ಇದ್ದೀನಿ ಬಂದಾಗ 500 ಗ್ರಾಮು. ಪರ್ಫೆಕ್ಟ್ ಆಗಿರುವಂಥ ಮೆಜರ್ಮೆಂಟ್ನಲ್ಲಿ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ. ಅದೇ ಮೆಜರ್ಮೆಂಟ್ನಲ್ಲಿ ನೀವು ಕೂಡ ಮಾಡಿದರೆ ಸಖತ್ತಾಗಿರುತ್ತೆ ಟೇಸ್ಟು. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ. ಬನ್ನಿ ಬಂಧುಗಳೇ, ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಈಗ ನೋಡಿರಿ, ಬಟ್ಟೆಯೊಳಗೆ ಹಾಕ್ಕೊಂಡು ಎಲ್ಲ ಒರೆಸ್ಕೊಂಡು ಇದನ್ನು ಫ್ಯಾನಿನ ಕೆಳಗೆ ಒಂದು 10ರಿಂದ 15 ನಿಮಿಷ ಆರ ಹಾಕಿ ನಾನು ಡ್ರೈ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ. ಈಗ ನೋಡಿರಿ, ಚೆನ್ನಾಗೆಲ್ಲ ನೀಟಾಗಿ ನಮ್ಮ ತೇವಾಂಶ ಎಲ್ಲ ಹೋಗಿದೆ. ಅಸಲು ನೀರಿನ ಅಂಶ ಏನೂ ಉಳಿಬಾರ್ದು ಬಂಧುಗಳೇ. ಅದರಲ್ಲಿ ನೀಟಾಗಿ ಅದು ಡ್ರೈ ಆಗಬೇಕು. ಆವಾಗ ನಮಗೆ ತುಂಬ ದಿನ ಇಟ್ಟರೆ ಏನೂ ಆಗಲ್ಲ. ಹಸಿ ಅಂಶ ಏನಾದರೂ ಉಳೀತು ಅಂದರೆ ಅದು ಹಾಳಾಗುತ್ತೆ ಬಂಧುಗಳೇ. ಈಗ ನೋಡ್ರಿ, ಇದು ಕರಿಬೇವನ್ನು ಕೂಡ ನೀಟಾಗಿ ನಾವು ತೊಳ್ಕೊಂಡು ಬಟ್ಟೆ ಮೇಲೆ ಹಾಕಿ ಫ್ಯಾನಿನ ಕೆಳಗೆ ಬಿಟ್ಬಿಡೋಣ. ನಾವೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗಾಗಿ ಕರಿಬೇವು ಕೂಡ ಡ್ರೈ ಆಗುತ್ತೆ. ಈಗ ನೋಡ್ರಿ, ಮುಂದಿನ ಪ್ರೊಸೀಜರ್ಗೆ ಹೋಗೋಣ ಬನ್ನಿ ನಾವು. ಈಗ ಒಂದು ಮುಷ್ಟಿಯಷ್ಟು ಇದು ಅಗಸೆ ಬೀಜ ಬಂಧುಗಳೇ. ಇಲ್ಲಿ ನೋಡ್ರಿ, ಈ ಅಗಸೆ ಬೀಜನ ಒಂದು ಮುಷ್ಟಿಯಷ್ಟು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಅರ್ಧ kgಗೆ ಒಂದು ಮುಷ್ಟಿ ಅಗಸೆ ಬೀಜ. ಇದು ನೋಡ್ರಿ ಸಾಸಿವೆ, ನಾವೆಲ್ಲ ದಿನ ಅಡುಗೆಗೆ ಯೂಸ್ ಮಾಡ್ತೀವಲ್ವ, ಅದೇ ಸಾಸಿವೆ. ನೀವು ಇದರಲ್ಲಿ ಸಣ್ಣ ಸಾಸಿವೆನೂ ಬರುತ್ತೆ ಕೆಂಪುದು, ಅದು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಇದು ಒಂದು ಮುಷ್ಟಿ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡೀನಿ. ಇದು ನೋಡ್ರಿ, 500 ಗ್ರಾಮಿಗೆ 100 ಗ್ರಾಮ್ನಷ್ಟು ಉಪ್ಪು. ನಿಮ್ಮ ಹತ್ರ ವೇಟ್ ಮಷಿನ್ ಇತ್ತಂದ್ರೆ ಓಕೆ, ಇಲ್ಲಾಂದರೆ 3 ಮುಷ್ಟಿ ಉಪ್ಪನ್ನು ಹಾಕ್ಕೊಳ್ರಿ. ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡಿದ್ದನ್ನ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡ್ರಿ, ಇವಾಗ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬಂದ್ವಿ. ನಾವು ಪೌಡ್ರ್ ಮಾಡ್ಕೊಂಡಿದ್ದು ಹೀಗಿರಬೇಕದು. ಇದನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಮುದ್ದೆ ಆಗಬಾರ್ದು ಬಂಧುಗಳೇ. ನಾವು ಫ್ರೈ ಮಾಡ್ಕೊಂಡಿದ್ದು ರಿವರ್ಸ್ ಪಲ್ಸ್ನಲ್ಲಿ ಮಾಡಿದ್ರೆ ಈ ಥರ ಪುಡಿ ಆಗುತ್ತೆ. ಈಗ ನೋಡ್ರಿ, ಮೆಣಸಿನ್ಕಾಯಿ ತುಂಬನ್ನು ತೆಗೆದು ಡೈರೆಕ್ಟಾಗಿ ನಾನಿಲ್ಲೇ ಮಿಕ್ಸಿ ಜಾರ್ನಲ್ಲೇ ಹಾಕೋತಾ ಇದ್ದೀನಿ. ನಾವು ಉದ್ದ ಇದ್ದರೆ 4-5 ಮಾಡ್ಕೊಳ್ರಿ, ಸ್ವಲ್ಪ ಉದ್ದ ಕಡಿಮೆ ಇತ್ತು ಅಂದರೆ 3 ಮಾಡ್ಕೊಳ್ರಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಕ್ವಾಂಟಿಟಿಯಲ್ಲಿ ಜಾಸ್ತಿ ಪ್ರಮಾಣ ಹಿಡಿಯುತ್ತೆ. ಮತ್ತು ಮಿಕ್ಸಿ ಜಾರ್ನಲ್ಲಿ ಕೆಳಗಡೆ ಫುಲ್ ಇದ್ದರೆ ಒಂದೊಂದು ಸಲ ಕೆಳಗಡೆ ಸಿಕ್ಕೋತುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ಇದನ್ನು ಇವಾಗ ಸ್ವಲ್ಪ 1-2 ಸಾರಿ ತಿರುಗಿಸ್ಕೊಂಡ ನಂತರ ಒಂದಿಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕೂಡ ತರಿಯಾಗಿ ಗ್ರೈಂಡ್ ಮಾಡಿಕೊಡ್ರಿ. ನೋಡಿರಿ, ನಾನಿಲ್ಲೇ ರಿವರ್ಸ್ ಪಲ್ಸ್ನಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡ್ರಿ, ಹೀಗಿರ್ಬೇಕು ನಮಗೆ. ಇಷ್ಟು ತರಿಯಾಗಿರಬೇಕು. ಕಳ್ಳದ ಮೇಲೆ ಏನಾಗುತ್ತೆ, ಅದು ಮೆತ್ತಗಾಗುತ್ತೆ ಬಂಧುಗಳೇ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡೆ. ನಾವು ರಿವರ್ಸ್ ಪಲ್ಸ್ನಲ್ಲಿ ಮಾಡಿದ್ರೆ ಇಷ್ಟು ತರಿ ಆಗುತ್ತೆ ಬಂಧುಗಳೇ. ಒಂದೇ ಡೈರೆಕ್ಷನ್ ಇಟ್ಟರೆ ಸ್ವಲ್ಪ ಜಾಸ್ತಿ ಮೆತ್ತಗಾಗುತ್ತೆ. ನೀವು ಜಾಸ್ತಿ ಮೆತ್ತಗಾದರೂ ಕೂಡ ಏನು ತೊಂದರೆ ಇಲ್ಲ, ಸ್ವಲ್ಪ ತರಿ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗೆಲ್ಲನೂ ನಾನು ಗ್ರೈಂಡ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನಾ ತಗೋರಿಂತ ಅರ್ಧ kg ಮೆಣಸಿನ್ಕಾಯಲ್ಲಿ 3 ಬ್ಯಾಚ್ ಮಾಡ್ಕೊಂಡಿದ್ದೀನಿ ಬಂಧುಗಳೇ ನಾನು. ಈಗ ಅಷ್ಟು ನಾನು ಅದನ್ನು ಗ್ರೈಂಡ್ ಮಾಡ್ಕೊಂಡು ಆಯಿತು. ಈಗ ಇದಕ್ಕೆ ಕರಿಬೇವು ಇದೆಯಲ್ಲ ಬಂಧುಗಳೇ. ಈಗ ನೋಡಿರಿ, ನಾವೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟ್ರೊಳಗೆ ಇದು ಕರಿಬೇವು ಎಲ್ಲ ಡ್ರೈ ಆಗಿದೆ. ಈಗ ಏನಾದರೂ ನಮ್ಮದು ಇಷ್ಟೇ ಚಿಕ್ಕ ಕಡ್ಡಿ ಎಲೆ ಇತ್ತು ಅಂತಂದರೆ ಅದನ್ನು ಕಡ್ಡಿ ಬಿಡಿಸಿ ಎಲೆಯನ್ನು ಡೈರೆಕ್ಟಾಗಿ ಹಾಕೋಬೋದು. ಸ್ವಲ್ಪ ದೊಡ್ಡದು ಎಲೆ ಇತ್ತಂದರೆ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಅದನ್ನು ಬೆಳ್ಳುಳ್ಳಿ ಸಮೇತ ಸ್ವಲ್ಪ ಇದನ್ನು ತರಿಯಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ರಿವರ್ಸ್ ಪಲ್ಸಿನಲ್ಲಿ ಮಾಡಿಕೊಂಡ್ರೆ ಇದು ಗ್ರೈಂಡ್ ಆಗುತ್ತೆ ಬಂಧುಗಳು ತರಿಯಾಗಿ. ಅದರಲ್ಲಿ ಏನಾದರೂ ವೇಸ್ಟ್ ಇರೋದಿದ್ದರೆ ಇಂಥದ್ದು ಎಲೆಯನ್ನು ತೆಗೆದುಬಿಡಿ. ಚೆನ್ನಾಗಿರೋ ಎಲೆಯನ್ನು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಫ್ರೆಶ್ ಇರುವ ಕರಿಬೇವನ್ನು ತೊಗೊಂಡ್ರೆ ತುಂಬಾ ಒಳ್ಳೆಯದು.
ನೋಡಿರಿ ಈ ಥರ ಇರೋ ಕರಿಬೇವಿನ ಎಲೆಯನ್ನು ತಕ್ಕೊಂಬಿಡಿ, ಹಾಕಬೇಡಿ ಅದನ್ನು. ಈಗ ನೋಡ್ರಿ ಇದು 1 ಹಿಡಿಯಷ್ಟು ಬೆಳ್ಳುಳ್ಳಿಯನ್ನು ನಾನಿಲ್ಲೇ ಹಾಕ್ಕೋತಾ ಇದ್ದೀನಿ. ಹಾಗೆ ಉಳಿದಿರುವಂಥ ಉಪ್ಪು ಇದನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ಬಂದೆ. ಇವಾಗ ನೋಡಿರಿ ಇಷ್ಟು ತರಿಯಾಗಿರಬೇಕು. ನಮ್ಮ ಬೆಳ್ಳುಳ್ಳಿ ಕಾಣ್ತಾ ಇರಬೇಕು ಅದರಲ್ಲಿ. ನೀವು ಬೇಕಂದರೆ ಜಜ್ಜಿ ಕೂಡ ಹಾಕೋಬೋದು, ಕರಿಬೇವನ್ನು ಕಟ್ ಮಾಡಿ ಕೂಡ ಹಾಕೋಬೋದು ಬಂಧುಗಳೇ. ನಾನಿಲ್ಲೇ ತರಿಯಾಗಿ ಗ್ರ್ಯಾಂಡ್ ಮಾಡಿಕೊಂಡೆ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಈ ಮೆಣಸಿನ್ಕಾಯಿಯ ಪೇಸ್ಟ್ ಇದೆಯಲ್ಲ ಬಂಧುಗಳೇ, ಅದರಲ್ಲೇ ಹಾಕ್ಕೊಂಡೆ. ಇದನ್ನು ಗ್ರೀನ್ ಚಿಲ್ಲಿ ಪೇಸ್ಟು ಅನ್ಬೋದು ಬಂಧುಗಳೇ. ಇದು ನೋಡ್ರಿ ನಾವು ಮಾಡ್ಕೊಂಡಿರುವಂಥ ಈ ನಮ್ಮ ಅಗಸೆ ಬೀಜದ್ದು ಮತ್ತು ಸಾಸಿವೆ ಪೌಡ್ರ್ ಇತ್ತಲ್ಲ ಅದನ್ನು ಹಾಕ್ಕೊಂಡೆ ಬಂಧುಗಳೇ. ಈಗ 2 ಸ್ಪೂನಷ್ಟು ನಾನು ಇದನ್ನು ಅರಿಶಿಣ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ ಬಂಧುಗಳೇ. 1 ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ 1 ಸ್ಪೂನ್ ಹಾಕ್ಕೋತೀನಿ. ಈ ಅರಿಶಿಣ ಪುಡಿ ಎಲ್ಲೂ ಕೂಡ ಏನು ಹೆಚ್ಚು ಕಮ್ಮಿ ಹಾಕೋಬೋದು ಬಂಧುಗಳೇ. ನೀವು ಏನು ಕಲರ್ ಇನ್ನೂ ಜಾಸ್ತಿ ಬೇಕಂದ್ರೆ ಇನ್ನೊಂದು 2 ಚಮಚ ಹಾಕೋಬೋದು, ಅದರಲ್ಲಿ ಏನು ತೊಂದರೆ ಏನಿಲ್ಲ. ನಮ್ಮ ಅರಿಶಿಣ ಪುಡಿ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೀಗೆ ನಾವು ಒಂದೊಂದೇ ಚಮಚ ಹಾಕ್ಕೊಂಡು ನಿಮ್ಮ ಕಲರ್ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ನೀವು ಹೆಚ್ಚು ಕಮ್ಮಿಯನ್ನು ಅರಿಶಿಣ ಪುಡಿಯನ್ನು ಹಾಕೋಬಹುದು. ಈಗ ಇದಕ್ಕೆ ನೋಡಿರಿ 1 ಕಪ್ಪಿನಷ್ಟು ಕಾಯಿಸಿ ತಣ್ಣಗಾಗಿರುವಂಥ ಎಣ್ಣೆ, ನೀವು ಯಾವ ಎಣ್ಣೆ ಊಟ ಮಾಡ್ತೀರಿ ಅದೇ ಎಣ್ಣೆಯನ್ನು ಹಾಕೋಬಹುದು ಬಂಧುಗಳೇ. ನಿಮ್ಮ ಹತ್ರ ಸಾಸಿವೆ ಎಣ್ಣೆ ಇದ್ದರೆ ಅದು ಹಾಕಿದರೆ ತುಂಬಾ ಬೆಟ್ರ್ ಬಂಧುಗಳೇ. ಈಗ ನಾನಿಲ್ಲೇ ಊಟ ಮಾಡುವ ಎಣ್ಣೆನ ಹಾಕ್ತಾಯಿದ್ದೀನಿ. ಇದು ಸಾಸಿವೆ ಎಣ್ಣೆ ಏನಲ್ಲ, ನಾವು ಪ್ರತಿನಿತ್ಯ ಯಾವುದು ಊಟ ಮಾಡ್ತೀವಿ ಅದನ್ನೇ ಹಾಕಿ ನಾನಿಲ್ಲೇ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿರಿ ನಮ್ಗೆ ಅವಾಗ ಎಷ್ಟು ಪುಡಿ ಇತ್ತು. ಇವಾಗ ನೋಡಿರಿ ಎಣ್ಣೆ ಹಾಕಿದ ಮೇಲೆ ಮೆತ್ತಗೆ ಕಾಣಕತ್ತೈತೆ ನೋಡಿರಿ. ಇವಾಗ ಅದು ಮೆತ್ತಗೂ ಕಾಣ್ತಾ ಇದ್ದಾರೆ, ಸ್ವಲ್ಪ ಆವಾಗಲೇ ಕಲರ್ ಕೂಡ ಚೇಂಜ್ ಆಯಿತು ನಮಗೆ. ಇದನ್ನು ಒಂದು ಬಾಕ್ಸ್ನಲ್ಲಿ ಹಾಕ್ಕೊಂಡು, ಬಾಕ್ಸು ಕೂಡ ಚೆನ್ನಾಗಿ ಕ್ಲೀನಾಗಿದ್ದಿರಬೇಕು, ಡ್ರೈ ಆಗಿದ್ದಿರಬೇಕು. ಬಾಕ್ಸು ಕೂಡ ಸ್ವಲ್ಪ ಕೂಡ ತೇವಾಂಶ ಅನ್ನೋದು ಇರಬಾರ್ದು ಬಂಧುಗಳೇ. ಇದನ್ನು ಈಗ ಬಾಕ್ಸ್ನಾಗ ಹಾಕ್ಕೊಂಡು ಇದನ್ನು ಡೈರೆಕ್ಟಾಗಿ ಇವತ್ತಿನಿಂದನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ಇದನ್ನು 3 ದಿವಸ ಬಿಸಿಲಿಗೆ ಇಡ್ತಾರಂತೆ ಬಂಧುಗಳೇ. ಆ ಬಿಸಿಲಿಗೆ ಇಟ್ಟರೆ ಏನಾಗುತ್ತೆ, ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಬಿಸಿಲಿಗಿಡುವ ಉದ್ದೇಶ ಇಷ್ಟೇ, ಅದು ಬೇಗನೆ ಕಳಿಯುತ್ತೆ, ಅಂದರೆ ಖಾರ ಮುರಿಯುತ್ತೆ. ಕಳಿಯುತ್ತೆ ಅಂದರೆ ಆಡು ಭಾಷೆಯಲ್ಲಿ ಹೇಳಬೇಕಂದ್ರೆ ಊರಬೇಕು ಅಂತಾರೆ ಬಂಧುಗಳೇ. ಈಗ ಇದನ್ನು ನೋಡಿರಿ, ನಾವು ಡೈರೆಕ್ಟಾಗಿ ಮಾಡಿದ ತಕ್ಷಣವೇ ರೊಟ್ಟಿ, ಚಪಾತಿ, ಅನ್ನದ ಜೊತೆಗೆ, ದೋಸೆ, ಇಡ್ಲಿ ಎಲ್ಲದರ ಜೊತೆಗೆ ಕೂಡ ಸಖತ್ತಾಗಿರುತ್ತೆ. ಇದು 2 ಸ್ಪೂನಷ್ಟು ಆ ಜೀರಿಗೆ ಹಾಕಿ ಫ್ರೈ ಮಾಡಿರುವಂಥ ಎಣ್ಣೆಯನ್ನು ಹಾಕ್ಕೊಂಡು ಈರುಳ್ಳಿ ಜೊತೆಗೆ ತಿಂತಾ ಇದ್ದರೆ ಆಹಾ ಸಖತ್ತಾಗಿರುತ್ತೆ ಬಂಧುಗಳೇ. ಇದು ನನ್ನ ಫ್ರೆಂಡು ಲಕ್ಷ್ಮಿ ಅನ್ನೋರು ಹೇಳಿದ್ದು ಬಂಧುಗಳೇ. ಅವ್ರ ಮನೆಯಲ್ಲಿ ಇದು ಒಂದಿದ್ದರೆ ಸಾಕು, ಯಾವುದು ಪಲ್ಯ ಬೇಡ ಏನು ಬೇಡ ಅಂತ ಅಷ್ಟು ಇಷ್ಟಪಟ್ಟು ತಿಂತಾರಂತೆ ಬಂಧುಗಳೇ. ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಅಂತೆ. ಈಗ ಅವ್ರು ಹೇಳಿಕೊಟ್ಟಿರುವಂಥ ರೆಸಿಪಿಯನ್ನು ನಿಮ್ಮೆಲ್ಲರಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಆದರೂ ಕೂಡ ತುಂಬಾ ಸಖತ್ತಾಗಿದೆ ಟೇಸ್ಟು. ಈಗ ನೋಡಿರಿ ಈರುಳ್ಳಿ ಜೊತೆಗೆ ನಾನು ಕೂಡ ತಿಂದು ತೋರಿಸ್ತಾ ಇದ್ದೀನಿ. ಈ ರೊಟ್ಟಿ ಮತ್ತು ಬಿಸಿ ಅನ್ನದ ಜೊತೆಗೆ ತಿಂದ್ರಂತೂ ಸಖತ್ತಾಗಿರುತ್ತೆ ಬಂಧುಗಳೇ. ನೀವು ತಣ್ಣನಲ್ಲಿ ಕೂಡ ತಿನ್ಬೋದು, ಬಿಸಿ ಅನ್ನನೇ ಬೇಕಂತೇನಿಲ್ಲ. ನಾನು ಹೇಳ್ತಾ ಇದ್ದೀನಿ ಬಿಸಿ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಅನ್ನದ ಜೊತೆಗೆ ಕೂಡ ನಾನೀಗ ನಿಮಗೆ ತಿಂದು ತೋರಿಸ್ತೀನಿ ನೋಡಿರಿ. 2 ಅನ್ನ, ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ ಎಲ್ಲಕ್ಕೂ A to Z ನಾವು ಏನು ಅಡುಗೆ ಮಾಡ್ತೀವಿ ಎಲ್ಲದ್ರ ಜೊತೆಗೆ ಸಖತ್ತಾಗಿರುತ್ತೆ. ಇದು ಒಂದಿದ್ದರೆ ಸಾಕು, ನಮಗೆ ಪಲ್ಯ, ಚಟ್ನಿ, ಸಾಂಬಾರ ಏನೂ ಬೇಡ ಬಂಧುಗಳೇ. ಸಖತ್ತಾಗಿ ಊಟ ಮಾಡ್ತಾರಂತೆ. ಇದು ಇದ್ದರೆ 2 ರೊಟ್ಟಿ ಜಾಸ್ತಿ ತಿಂತಾರೆ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾಯಿದ್ರು ಅವರು. ಇದನ್ನಿವಾಗ ಬಿಸಿಲಿನಲ್ಲಿ ಇಟ್ಟು 3 ದಿವಸ ಆದ ನಂತರ ನಿಮಗೆ ನಾನು ಕಲರ್ ಯಾವ ರೀತಿ ಇರುತ್ತಂತ ತೋರಿಸ್ತೀನಿ ಬಂಧುಗಳೇ. ಈಗ ಬೆಂಗಳೂರಿನಲ್ಲಿ ಇರುವಂಥ ಜನರಿಗೆ ಬಿಸಿಲೇ ಇರಲ್ಲ, ಒಂದು 10 ಪೋರ್ಷನ್ನು 8 ಪೋರ್ಷನ್ನಲ್ಲಿ ಇರ್ತಾರೆ ಅಂಥವ್ರು ಹಾಗೆ ಕೂಡ ಇಟ್ಕೋಬಹುದು. ಬಿಸಿಲಿನಲ್ಲಿ ಇಡುವ ಉದ್ದೇಶ ಇಷ್ಟೇ, ಜಲ್ದಿ ಊರುತ್ತೆ ಮತ್ತು ಖಾರ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಬಿಸಿಲಿನಲ್ಲಿ ಇಡೋದು ಬಂಧುಗಳೇ. ಈಗ ನೋಡಿರಿ ಬಿಸಿಲಿನಲ್ಲಿ ಇಟ್ಟು 3 ದಿವಸ ಆದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 3 ದಿವಸ ಬಿಸಿಲಿಗೆ ಇಟ್ಟರೆ ಸಾಕು, ಬೇಗನೆ ಊರುತ್ತೆ, ಖಾರ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಅಂದರೆ 50% ಖಾರ ಕಡಿಮೆ ಆಗಿಬಿಡುತ್ತೆ ಬಂಧುಗಳೇ. ಆವಾಗ ಇದು ಮನೆ ಮುಂದೆ ಇಲ್ಲ, ನೀವು 2nd ಫ್ಲೋರ್ನಲ್ಲಿದ್ದೀರಿ, ಮನೆ ಮುಂದೆ ಪ್ಲೇಸ್ ಇತ್ತು, ಅಲ್ಲಿ ಬಿಸಿಲು ಬೀಳುತ್ತಿತ್ತು ಅಂದ್ರೆ ಅಲ್ಲೇ ಕೂಡ ಇಡ್ಬೋದು ಬಂಧುಗಳೇ. ಇಲ್ಲ ನಿಮ್ಮ ಫುಲ್ಲು ಟೆರಸ್ ಮೇಲೆ ಕೂಡ ಇಡ್ಬೋದು. ಇವಾಗ ನೋಡಿರಿ 3 ದಿವಸ ಆದ ನಂತರ ನಮ್ಮ ಕಲರ್ ಯಾವ ರೀತಿ ಬಂದಿದೆ, ಯಾವ ರೀತಿಯಾಗಿ ಅದು ಕಳ್ತಿದೆ ಅಂದ್ರೆ ಊರಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಬಂಧುಗಳೇ. ಸಖತ್ತಾಗಿರುತ್ತೆ ಬಂಧುಗಳೇ, ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿದೆ. ನೋಡಿದ್ರಲ್ವ ಯಾವ ರೀತಿ ಮಾಡಬೇಕಂತ. ಇವಾಗ
ಸ್ಪೂನಿನಿಂದ ನಿಮಗೆ ತೋರಿಸ್ತೀನಿ ನೋಡಿರಿ. ಒಂದೇ ಒಂದು ಸರಿ ಟ್ರೈ ಮಾಡಿರಿ. ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಬಂಧುಗಳೇ. ಇವಾಗ ಹಸಿಮೆಣ್ಸಿನ್ಕಾಯಿ ತುಂಬಾ ಬರ್ತಾ ಇದೆ. ಇನ್ನು ಬರ್ತಾ ನಮ್ಮ ಬ್ಯಾಸ್ಗೆ ಚಾಲು ಆದಂಗೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲನೂ ಶಾರ್ಟೇಜ್ ಆಗುತ್ತೆ ಬಂಧುಗಳೇ. ಈ ರೀತಿಯಾಗಿ ನಾವು ಮಾಡಿ ಇಟ್ಕೊಂಡ್ರೆ ನಮಗೆ ಹಸಿಮೆಣ್ಸಿನ್ಕಾಯಿ ಸಿಕ್ಕಿಲ್ಲ, ಕರಿಬೇವು ಸಿಕ್ಕಿಲ್ಲ, ಕೊತ್ತಂಬರಿ ಸಿಕ್ಕಿಲ್ಲ ಅಂದರೂ ಕೂಡ ಅದ್ಭುತವಾಗಿರುವಂಥ ಊಟವನ್ನು ನಾವು ಮಾಡ್ಬೋದು. ನೋಡ್ರಿ ಯಾವ ರೀತಿ ಇದೆ ಅಂತ. 3 ದಿವಸ ಆದಮೇಲೆ ಕಳತು ಈ ಕಲರ್ ಬರುತ್ತೆ ಬಂಧುಗಳೇ. ಹಾಗೂ ಊರ್ತದೆ ಅಂತಾರಲ್ಲ ಬಂಧುಗಳೇ, ಹಾಗೂ ಊರಿದ ಮೇಲೆ ಸಖತ್ ಟೇಸ್ಟ್ ಇರುತ್ತೆ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.